ವೃಷಭ ರಾಶಿಯವರಿಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಅಂದರೆ ವೃಷಭ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಿಕೊಂಡರೆ ಯಾವ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲವಾಗಲಿದೆ, ಯಾವ ಯಾವ ಸಮಸ್ಯೆಗಳು ವೃಷಭ ರಾಶಿಯವರ ಯಾವ ಯಾವ ಸಮಸ್ಯೆಗಳು ಪರಿಹಾರವಾಗಲಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟ್ ವೃಷಭ ರಾಶಿಯವರಿಗೆ. ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆ, ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳ್ತಾ ಇರ್ತೇನೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಲಿಂಕ್ನ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ವಾರಾಹಿ ಅಮ್ಮನವರ ಶಕ್ತಿ ಅವರಿಗೂ ಸಹ ಗೊತ್ತಾಗಬೇಕು, ಒಳ್ಳೆಯದಾಗಬೇಕು ಅಷ್ಟೇ. ವೃಷಭ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಿದ್ರೆ ಅವರಿಗೆ ಎಷ್ಟು ರೀತಿಯಲ್ಲಿ ಒಳ್ಳೆಯದಾಗಲಿದೆ ಎನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ ವಿಡಿಯೋದಲ್ಲಿ. ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ, ತಂತ್ರಶಾಸ್ತ್ರದಲ್ಲಿ ಶತ್ರು ನಿಗ್ರಹ, ರಕ್ಷಣಾ ಶಕ್ತಿ, ದುಷ್ಟಶಕ್ತಿ ನಿವಾರಣೆ ವಾರಾಹಿ ಆರಾಧನೆಯಿಂದ ಪ್ರಾಪ್ತಿಯಾಗ್ತದೆ. ಹಾಗೂ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಬೇಕು ನೀವು ಅಂದರೆ ವಾರಾಹಿ ಅಮ್ಮನವರು ಬೇಕು. ನೋಡಿ, ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ಬೆನ್ನು ಹಿಂದೆ ಮಾತಾಡ್ತಕ್ಕಂಥವ್ರು, ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಂದು ಅಡ್ಡಿ ಮಾಡಿ ನಿಮಗೆ ತೊಂದರೆ ಕೊಡ್ತಕ್ಕಂಥವ್ರು, ಆಮೇಲೆ ಸ್ನೇಹಿತರಲ್ಲ, ಕಪಟ ಸ್ನೇಹಿತರು ಅಂತ ಇರ್ತಾರೆ. ಮುಂದೆ ಸ್ನೇಹಿತರ ಥರ ಇದ್ದು ಹಿಂದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥವ್ರು ಇರ್ತಾರೆ. ಇಂಥವರಿಂದಲೇ ವೃಷಭ ರಾಶಿಯವರಿಗೆ ತೊಂದರೆ ಜಾಸ್ತಿ. ಸೊ ವಾರಾಹಿ ಅಮ್ಮನವರ ಒಂದು ಆರಾಧನೆ ಗುಪ್ತ ಶತ್ರುಗಳ ದುಷ್ಪ್ರಭಾವ ಅದೆಲ್ಲ ಕಡಿಮೆ ಮಾಡಿಬಿಡುತ್ತೆ. ಒಂದು ರಕ್ಷಣೆ ತುಂಬ ಚೆನ್ನಾಗಿ ಸಿಗುತ್ತೆ. ಎರಡನೇದಾಗಿ ವೃಷಭ ರಾಶಿಯವರಿಗೆ ಧನ, ಸಂಪತ್ತು, ಸುಖ ಇದಕ್ಕೆ ಸಂಬಂಧಿಸಿದಂತೆ ವಾರಾಹಿ ದೇವಿ ಅನುಗ್ರಹ ಬಹಳ ಪ್ರಮುಖ. ಹಣದ ನಷ್ಟ ಏನು ತುಂಬ ಲಾಸ್ ಆಗ್ತಾ ಇದೆ ದುಡ್ಡಲ್ಲಿ ಅಂತೀವಲ್ಲ, ವೃಷಭ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆ ಮಾಡಿದ್ರೆ ನಷ್ಟ ಕಡಿಮೆ ಆಗುತ್ತೆ. ಹಳೆಯ ಸಾಲಗಳು ತೀರಿಸುವ ಅವಕಾಶ ತುಂಬ ಚೆನ್ನಾಗಿ ಸಿಗುತ್ತೆ. ವ್ಯವಹಾರದಲ್ಲಿ ಹೊಸ ಲಾಭದ ಮಾರ್ಗಗಳು, ಹೊಸ ಮಾರ್ಗಗಳು ವ್ಯವಹಾರ ಮಾಡಿದ್ರೆ ಹೊಸ ವ್ಯವಹಾರ ಮಾಡುವ ಮಾರ್ಗಗಳೇ, ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಓಪನ್ ಆಗುತ್ತೆ. ಇದೊಂದು ಹೊಸ ರೀತಿಯಲ್ಲಿ ದುಡ್ಡು ಮಾಡ್ಬೋದು, ಇದೊಂದು ಥರ ಇದಿಲ್ಲ, ಸೂಪರ್, ಈ ಥರ ನಾನು ದುಡ್ಡು ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು ಅದು ತೆರೆದುಕೊಳ್ಳುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮೂರನೇದಾಗಿ ಮಾನಸಿಕ ಶಾಂತಿ ಮತ್ತು ಒಂದು ರಕ್ಷಾ ಕವಚ ಅಂತ. ವಾರಾಹಿ ದೇವಿ ರಕ್ಷಾ ಶಕ್ತಿ ಹೊಂದಿರತಕ್ಕಂಥ ದೇವತೆ, ಅದು ರಕ್ಷಣೆಯ ದೇವತೆ, ಅದು ರಕ್ಷಣೆ ಮಾಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ದುಷ್ಟ ದೃಷ್ಟಿ, ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು, ಎಲ್ಲೋ ಏನೋ ಗಾಳಿ ಸೋಕಿದೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಈ ದುಷ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ವೃಷಭ ರಾಶಿಯವರಿಗೆ ರಕ್ಷಣೆಯನ್ನು ವಾರಾಹಿ ಅಮ್ಮನವರ ಆರಾಧನೆ ಕೊಡ್ತದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಕುಟುಂಬದ ಮೇಲೆ ಒಂದು ರಕ್ಷಾ ಕವಚ ಅನ್ನತಕ್ಕಂಥ ನಿರ್ಮಾಣ ಆಗುತ್ತೆ. ನಿಮ್ಮ ಇಡೀ ಫ್ಯಾಮಿಲಿ, ನೀವೊಬ್ಬರೇ ಕಾಪಾಡೋದು, ನಿಮ್ಮ ಇಡೀ ಫ್ಯಾಮಿಲಿಯನ್ನು ಕಾಪಾಡ್ತಕ್ಕಂಥ ಶಕ್ತಿ ಅಮ್ಮನವರಿಗಿದೆ. ಇನ್ನು ಕೆಲಸ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕೊಡ್ತಕ್ಕಂಥದ್ದು. ವೃಷಭ ರಾಶಿಯವರು ತುಂಬ ಪರಿಶ್ರಮಿಗಳಾಗಿರ್ತಾರೆ. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರ ವೃಷಭ ರಾಶಿಯವರು. ವಾರಾಹಿ ಹೋಮದಿಂದಾಗಿ ಅಥವಾ ವಾರಾಹಿ ಅಮ್ಮನವರ ಆರಾಧನೆಯಿಂದ ಉದ್ಯೋಗ ಮಾಡುವಲ್ಲಿ ನಿಮಗೆ ಗೌರವ ಸಿಗ್ತಾ ಇಲ್ಲ, ನಿಮ್ಮ ಕೆಲಸನ ಯಾರೂ ಗುರುತಿಸ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ. ಈ ಒಂದು ಅಮ್ಮನವರ ಆರಾಧನೆಯಿಂದ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗ್ತದೆ. ಪ್ರಮೋಷನ್ ಸಿಕ್ತಂಥದ್ದು, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು ಇರಬಹುದು. ವ್ಯವಹಾರದಲ್ಲಿ ಇವೇನಾಗ್ಬಿಡುತ್ತೆ, ಸ್ಪರ್ಧೆಗಿಳಿದು ಬಿಡ್ತಾರೆ. ಬಿಸ್ನೆಸ್ಸಲ್ಲೂ ಸ್ಪರ್ಧೆಗಿಳಿದ್ಬಿಟ್ಟು ನಿಮಗಿನ್ನ ಕಡಿಮೆ ರೇಟಲ್ಲಿ ಕೊಟ್ಬಿಟ್ಟು ನಿಮ್ಮ ಕಸ್ಟಮರ್ಸೆಲ್ಲ ಎಳ್ಕೊತಾ ಇರ್ತಾರೆ. ಸೊ ಆ ಥರ ಸ್ಪರ್ಧೆಗಳಲ್ಲಿದ್ದರೂ ಸಹ ನಿಮಗೆ ಜಯ. ನೀವು ಉದ್ಯೋಗದಲ್ಲಾಗಿರಬಹುದು, ವ್ಯವಹಾರದಲ್ಲಾಗಿರಬಹುದು, ನಿಮಗೆ ಎಲ್ಲೇ ಸ್ಪರ್ಧೆಗೆ ನಿಮ್ಮನ್ನು ಎಳ್ಕೊಂಡು ಬಂದರೂ ಕೂಡ ಆ ಸ್ಪರ್ಧೆಗಳಲ್ಲಿ ನಿಮಗೆ ಜಯವನ್ನು, ವ್ಯವಹಾರಗಳಲ್ಲಿ ನಿಮಗೆ ಜಯವನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ವಾರಾಹಿ ಅಮ್ಮನವರು. ಮುಂದೆ ಕೆಲವೊಮ್ಮೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಕೂಡ ಸಾಮಾನ್ಯ ಅಲ್ವಾ, ಮನೆಗಳು, ಫ್ಯಾಮಿಲಿ, ಕುಟುಂಬ ಅಂದರೆ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರ್ತದೆ. ಆದರೆ ವಾರಾಹಿ ಅಮ್ಮನವರ ಅನುಗ್ರಹ ಹೇಗಿರುತ್ತೆ ಅಂತಂದರೆ ಮನೆಯಲ್ಲಿ ಶಾಂತವಾಗಿರುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇದು ಬಹಳ ಇಂಪಾರ್ಟೆಂಟ್. ಗಂಡ ಹೆಂಡತಿ, ಅಪ್ಪ ಅಮ್ಮ, ತಾಯಿ ಮಗ, ತಾಯಿ ಮಗಳು, ಅಪ್ಪ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಪರಸ್ಪರ ಅರ್ಥ ಮಾಡಿಕೊಂಡಾಗ ಕುಟುಂಬದಲ್ಲಿ ಒಂದು ನೆಮ್ಮದಿ ಅನ್ನುವಂಥದ್ದು ಬರ್ತದೆ. ಸೊ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಜಾಸ್ತಿ ಆಗುತ್ತೆ ವೃಷಭ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆ ಮಾಡಿದರೆ. ಕುಟುಂಬದ ಸಂಬಂಧಗಳು ಗಟ್ಟಿಯಾಗತ್ತೆ. ಇನ್ನೂ ಬಹಳ ಮುಖ್ಯವಾಗಿ ದೈವಿಕ ಅನುಗ್ರಹ ಮತ್ತು ಆತ್ಮವಿಶ್ವಾಸ ವೃದ್ಧಿ ಅಂತ. ಈ ವಾರಾಹಿ ಆರಾಧನೆಯಿಂದ ಆತ್ಮಬಲ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಅದು ಬೇಕು, ಆತ್ಮಬಲ ಜಾಸ್ತಿ ಆಗಬೇಕು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ, ಎಸ್ ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ ಇದನ್ನು ಅನ್ನುವ ನಿರ್ಧಾರ ಬೇಕು.
ಅದ್ಭುತವಾದ ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವವನ ಅವನು ನಿಜವಾದ ಲೀಡರ್ ಆಗಿರ್ತಾನೆ ಅವನು. ಆ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮಗೆ ಕೊಡ್ತದೆ ಅಮ್ಮನವರು. ಜೀವನದಲ್ಲಿ ಹೊಸ ಧೈರ್ಯ ಮತ್ತು ದಿಕ್ಕು ಸಿಗತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಚಿಂತಾಕ್ರಾಂತರಾಗಿರ್ತೀರಲ್ಲ, ನೀವು ಏನು ಮಾಡಬೇಕು ಅನ್ನುವಂಥದ್ದು ಅಮ್ಮನವರೇ ನಿಮಗೆ ದಾರಿ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಧೈರ್ಯ, ಏನು ಯೋಚನೆ ಮಾಡೋಣ, ನಾನು ಇದ್ದೀನಿ ನಿನ್ನ ಬೆನ್ನ ಹಿಂದೆ ಅನ್ನೋ ರೀತಿಯಲ್ಲಿ. ಇನ್ನು ವೃಷಭರಾಶಿಯವರು ಈ ಅದ್ಭುತವಾದ ವಾರಾಹಿ ಅಮ್ಮನವರ ಆರಾಧನೆಯಿಂದ ಬಹಳ ಮುಖ್ಯವಾಗಿ ಆರೋಗ್ಯದ ವಿಚಾರಗಳಲ್ಲೂ ಸಹ, ಯಾಕೆ ಅಂತಂದರೆ ವೃಷಭರಾಶಿಯವರ ಸೌಂದರ್ಯ, ವೃಷಭರಾಶಿಯವರ ಆಕರ್ಷಕ ಹೆಂಗಿರುತ್ತೆ ಅಂತಂದರೆ ಎಲ್ಲರೂ ತಮ್ಮತ್ತ ಸೆಳೀತಾ ಇರ್ತಾರಲ್ಲ, ಅದರಿಂದ ತುಂಬ ನೆಗೆಟಿವ್ ದೃಷ್ಟಿ ಇತ್ಯಾದಿಗಳು ಜಾಸ್ತಿ ಆಗಿಬಿಟ್ಟು ಆರೋಗ್ಯ ಬೇಗ ಕೆಡಿಸ್ಕೊಬಿಡ್ತಾರೆ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳು, ಚರ್ಮ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಶುರುವಾಗುತ್ತಲ್ಲ. ವಾರಾಹಿ ಅಮ್ಮನವರ ಆರಾಧನೆ ಎಲ್ಲ ಆರೋಗ್ಯ ಬಾಧೆಗಳನ್ನು ಕಡಿಮೆ ಮಾಡುತ್ತೆ ವೃಷಭರಾಶಿಯವರಿಗೆ. ಹೀಗಿರುವಾಗ ಇಂಥ ವಾರಾಹಿ ಮಂತ್ರವನ್ನು ನಾನು ಈಗ ಹೇಳ್ತೇನೆ ನಿಮಗೆ. ಆ ವಾರಾಹಿ ಮಂತ್ರವನ್ನು ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಮಂಗಳವಾರ ವೃಷಭರಾಶಿಯವರು ಪ್ರತಿ ಮಂಗಳವಾರ ಸಾಯಂಕಾಲ ಅಥವಾ ರಾತ್ರಿ ನಿಶೀಥ ಕಾಲ ಅಂತಾರೆ. ಅಂದರೆ ರಾತ್ರಿ ಕಾಲದಲ್ಲಿ ಎತ್ತರ ಅಂದರೆ 7 ಗಂಟೆ 8 ಗಂಟೆ ಈ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಬಂದು ದೇವರ ಮನೆಯಲ್ಲಿ ಒಂದು ವೀಳ್ಯದೆಲೆಯಲ್ಲಿ ಈ ಒಂದು ನಾನು ಈ ವಿಡಿಯೋ ಎಂಡಲ್ಲಿ ಈಗ ಹೇಳುವಂತಹ ಮಂತ್ರ ಇದೆಯಲ್ಲ, ಆ ಮಂತ್ರದಿಂದ ಕುಂಕುಮಾರ್ಚನೆಯನ್ನು ಮಾಡಬೇಕು. ಮಂಗಳವಾರ ವೀಳ್ಯದೆಲೆಯಲ್ಲಿ ರಾತ್ರಿ ಕಾಲದಲ್ಲಿ ಈ ಮಂತ್ರದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದಲೂ ಸಹ ವಾರಾಹಿ ಅಮ್ಮನವರ ಅತ್ಯದ್ಭುತವಾದ ಅನುಗ್ರಹ ಸಿಗ್ತದೆ. ಇನ್ನು ಯಜ್ಞಯಾಗಾದಿಗಳಿಗೆ ಅಂದರೆ ಈ ಮಂತ್ರದಿಂದ ಹೋಮ ಹವನ ಯಜ್ಞಯಾಗಾದಿಗಳು ಮಾಡಿದಾಗಂತೂ 10-100 ಪಟ್ಟಷ್ಟು ಫಲ ಬರ್ತದೆ. ಅಂತಹ ಒಂದು ಅತ್ಯದ್ಭುತವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನ ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ. ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಸಾಯಂಕಾಲ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ, ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.